ಇವತ್ತು ಏನು ಕರ್ನಾಟಕ ರಕ್ಷಣಾ ವೇದಿಕೆ ಇಡೀ ರಾಜ್ಯ ಪೂರ್ತಿ ಹೋರಾಟಗಳನ್ನು ಮಾಡಿಕೊಂಡು ಕಡ್ಡಾಯ ನಾಮಫಲಕ 60% ಕನ್ನಡದಲ್ಲಿ ಕರ್ನಾಟಕದಲ್ಲಿ ಇರಬೇಕು. ಯಾವುದೇ ಅಂಗಡಿ ಮುಂಗಟ್ಟುಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ, ಆಸ್ಪತ್ರೆಗಳಲ್ಲಿ, ಎಲ್ಲ ವಹಿವಾಟು ಕೇಂದ್ರಗಳಲ್ಲೂ ಕರ್ನಾಟಕದಲ್ಲಿ ಕನ್ನಡವೇ ಕಡ್ಡಾಯ ಅನ್ನೋ ಒಂದು ನಿರಂತರವಾಗಿ ಹೋರಾಟಗಳು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ಕೊಂಡು ಬರ್ತಾ ಇರೋ ಈ ಒಂದು ಸಮಯದಲ್ಲಿ ನಮ್ಮ KGFನ ತಾಲೂಕು ದಂಡಾಧಿಕಾರಿಗಳಾದಂಥ ಅವರ ಒಂದು ಪತ್ರವನ್ನು ರವಾನೆ ಪುರಸಭೆಗೆ ಮಾಡಿರ್ತಾರೆ. ಆ ಪತ್ರದಲ್ಲಿ ಸಾಕಷ್ಟು ಕನ್ನಡದ ಪದಗಳು ತಪ್ಪು ಮಾಡಿರುವುದು ನಮ್ಮ ಗಮನಕ್ಕೆ ಬಂದಿರೋ ಕಾರಣ ತಾವು ಏನು ದಂಡಾಧಿಕಾರಿಗಳಿದ್ದೀರಾ, ದಯವಿಟ್ಟು ಆ ಕನ್ನಡ ಪದಗಳನ್ನು ಸರಿಯಾಗಿ ಬಳಸಬೇಕು. ಇಲ್ಲದಿದ್ದರೆ ನಾವು ನಿಮ್ಮ ವಿರುದ್ಧವನ್ನು ಹೋರಾಟ ಮಾಡಬೇಕಾಗುತ್ತೆ. ಹಾಗೆ KGF ಭಾಗದಲ್ಲಿ ಏನು ಕನ್ನಡ ಕಡ್ಡಾಯ ಅಂತ ಈಗಾಗಲೇ ನಿಮಗೆ ಮನವಿ ಕೊಟ್ಟಿದ್ದೀವಿ. ಎಲ್ಲ ಅಂಗಡಿ ಮುಂಗಟ್ಟುಗಳಲ್ಲೂ ಕನ್ನಡ ಕಡ್ಡಾಯವಾಗಿ 60% ಕಡ್ಡಾಯಗೊಳಿಸಬೇಕು. ಇಲ್ಲದಿದ್ದರೆ ನಂತರ ದಿನಗಳಲ್ಲಿ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ. ತಾವು ಏನು ದಂಡಾಧಿಕಾರಿಗಳಿದ್ದೀರಾ, KGF ತಾಲೂಕು ದಂಡಾಧಿಕಾರಿಗಳಿದ್ದೀರಾ ಸ್ವಾಮಿ, ನೀವು ಫಸ್ಟು ಕನ್ನಡ ಅಕ್ಷರಗಳನ್ನು ಸರಿಪಡಿಸ್ಕೊಳ್ಳಿ. ನೋಡಿ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪತ್ರ ಪುರಸಭೆಗೆ ರವಾನೆ ಮಾಡಿರೋ ಪತ್ರದಲ್ಲಿ ಸಾಕಷ್ಟು ತಪ್ಪುಗಳ ಪದಗಳ ಒಂದು ಅರ್ಥಪೂರ್ವಕವಾದಂಥ ಒಂದು ಇದು ಲೆಟ್ರು, ಅದರಲ್ಲಿ ಪದಗಳು ತಪ್ಪಾಗಿ ಬಳಸಿದ್ದೀರಾ. ದಯವಿಟ್ಟು ತಿದ್ಕೋಬೇಕು. ಕೂಡಲೇ ನೀವು ಸರಿಪಡಿಸಿ ನಂತರ ಯಾರು ನಿಮ್ಮ ಟೈಪಿಸ್ಟ್ಗಳಿರ್ತಾರೋ ಅವರಲ್ಲಿ ಸರಿಪಡಿಸ್ಕೋಬೇಕು. ನೀವು ಯಾವುದೇ ಒಂದು ಅಂಕಿತ ಹಾಕ್ಬೇಕಾದ್ರೆ ಆ ಲೆಟ್ರನ್ನ ಓದಿ ನೀವು ಅಂಕಿತ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತೇನೆ.